ನೋಡೋಣ. ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡೋಣ ಅಂದ್ಕೊಂಡು 15 ಮಿನಿಟ್ಸ್. ಬಟ್ ಈ 15 ಮಿನಿಟ್ ಕ್ಯಾಂಡಲ್ ಬಿದ್ದರೆ ಸರಿಯಾಗಿ ಬೀಳುತ್ತೆ, ಯಾಕಂದರೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಇದನ್ನು ಇಲ್ಲಿಂದ ರಿಟೆಸ್ಟ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೋಡೋಣ. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ 7 ಮಿನಿಟ್ಸ್ ಬಾಕಿ ಇದೆ. ಸೊ ದಿಸ್ ಈಸ್ ಮೈ ಲಾಸ್ಟ್ ಟ್ರೇಡ್ ಲೈವಲ್ಲಿ. ವೇಟ್ ಮಾಡೋಣ. ನಾನು ಈ ರಿಸ್ಕ್ ಯಾಕೆ ತೊಗೊಂಡೆ ಅಂದರೆ ಅದು ಇಂಡಿಸಿಷನ್ ಕ್ಯಾಂಡಲ್ ಇದೆ ಅಲ್ಲ, ಮೇಲ್ಗಡೆಯಿಂದ ಸ್ವಲ್ಪ ರಿಜೆಕ್ಷನ್ ಬಂದಿದೆ, ಇಂಡಿಸಿಷನ್ ಕ್ಯಾಂಡಲ್ ಇದೆ. ಸೊ ಇದು ರೀಟೆಸ್ಟಾಗಿ ಕೆಳಗಡೆ ಬರೋ ಚಾನ್ಸಸ್ಸು ಇದೆ, ಯಾಕಂದರೆ ಟ್ರೇಡ್ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಯಾಕಂದ್ರೆ ಲೈವ್ ಬೇರೆ ಎಷ್ಟೊತ್ತೈತೆ ನಾನು ಬಂದು. ಸೊ ಒಂದು ಸ್ಕ್ಯಾಲ್ಪ್ ಆಗುತ್ತೆ. ಸೊ ಲೈವಲ್ಲಿ ಪ್ರಾಫಿಟ್ ಆದರೆ ಅದೊಂದು ಮಜಾನೇ ಬೇರೆ. ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ 1 ಮಿನಿಟ್ 40 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ಸೊ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲರಿಗೊಂದು ಕನ್ಫರ್ಮೇಷನ್ ಸಿಗುತ್ತೆ ಈ ಕ್ಯಾಂಡಲ್ ಕ್ಲೋಸ್ ಆಗೋದ್ರ ಮೇಲೆ, ಯಾಕಂದರೆ ಇದು ರಿಟೆಸ್ಟ್ ಮಾಡೋಕ್ಕೆ ಬಂದಿದೆ ಅಂತ. ಎಕ್ಸಾಕ್ಟಾಗಿ ಆ ಟ್ರೆಂಡ್ ಲೈನ್ನ ರಿಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಫಾಲ್ ಆಗ್ತಾಯಿದೆ. ಸೊ ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಓಕೆ, ಗುಡ್, ನೈಸ್ ಮೂಮೆಂಟ್. Indecision. Okay, nice candle. ಓಕೆ, 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತಾ ಇದೆ. ಸೊ ನೋಡೋಣ. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಇನ್ನು 4 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ. ಸೊ ಮಾರ್ಕೆಟ್ ಈಗ ನಮ್ಮ ಫೇವರಲ್ಲಿ ಮೂವ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋ ಇದ್ರ ಮೇಲೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಬ್ರೇಕೌಟ್ ಆಗಿದೆ, ಫೇಕ್ ಬ್ರೇಕೌಟು. ಮಾರ್ಕೆಟ್ ಇಲ್ಲಿಂದ ಬ್ರೇಕೌಟ್ ಆಗಿ ಆಮೇಲೆ ರೀಟೆಸ್ಟಿಗೆ ಬಂದಿದೆ. ರೀಟೆಸ್ಟ್ ಬಂದಾದಮೇಲೆ ಇಲ್ಲಿಂದ ಫಾಲ್ ಆಗುತ್ತೆ, ಯಾಕಂದರೆ ಮೇಲೆ ಹೋಗಂಗಿದ್ರೆ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂಯೇಷನ್ ಆಗ್ತಿತ್ತು. ಸೊ ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಇಲ್ಲೊಂದು ಸೆಲ್ ಟ್ರೇಡ್ ತೊಗೊಂಡಿದ್ದೀನಿ. ಮಾರ್ಕೆಟ್ ಅಂದರೆ ಈ ಟ್ರೇಡ್ ನಮಗೆ ಪ್ರಾಫಿಟಲ್ಲಿ ರನ್ ಆಗ್ತಿದೆ ಆಲ್ರೆಡಿ. ಸೊ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಇನ್ನೂ 3 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ. ಸಖತ್ ಫಾಲ್ ಆಗ್ತಿದೆ. ಸೊ ಇದರಲ್ಲಿ ಹತ್ತತ್ರ $5 ತನಕ ಪ್ರಾಫಿಟ್ ಶೋ ಆಗ್ತಾ ಇದೆ. $5. ಓಕೆ, 5.5, $7, 7.5. ವಾವ್,
ಕಮಾನ್. ವಾವ್, $8. ಓಕೆ, ನೀವು 2.5 ಮಿನಿಟ್ಸ್ ಬಾಕಿ ಇದೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಸೊ ನೋಡೋಣ. ಒಳ್ಳೆ ಕ್ಯಾಂಡಲ್ ಇದೆ 15 ಮಿನಿಟ್ಸಲ್ಲಿ. ಇದ್ರ 50% ಅಬೋವ್ 50% ಬಂದರೂ ಚಾನ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಓಕೆ, 50% ಟಚ್ ಮಾಡಿದೆ. 50% ಕೆಳಗಡೆ ಈ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ಪ್ರಾಬಬಿಲಿಟಿ ಜಾಸ್ತಿ ಇದೆ. ನೋಡೋಣ, ಇನ್ನೂ 2 ನಿಮಿಷ ಇದೆ. ಸೊ ಈ ಕ್ಯಾಂಡಲ್ 50 ಮಿನಿಟ್ಸ್ 50%. ಓಕೆ, ಕಮಾನ್ ಸಿಲ್ವರ್. 50% ಟಚ್ ಮಾಡಿದೆ, ನೋಡೋಣ. ವಾವ್, ಕಮಾನ್. ಇನ್ನು 1 ನಿಮಿಷ ಬ್ಯಾಲೆನ್ಸ್ ಇದೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಸೊ ನೋಡೋಣ. ಓಕೆ, 40 seconds. ಓಕೆ, ಒಳ್ಳೆ ಕ್ಯಾಂಡಲ್. ಟ್ರೇಡ್ ನಮ್ಮ ಕಡೆ ರನ್ ಆಗ್ತಾ ಇದೆ. ಸೊ ಗ್ರೀನ್ ಝೋನಲ್ಲಿ ಇದೆ. ಕಮಾನ್. ಓಕೆ, 15 ಮಿನಿಟ್ಸ್ ಒಳ್ಳೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಎಕ್ಸಾಕ್ಟ್ 50%. ಪ್ರೀವಿಯಸ್ ಕ್ಯಾಂಡಲ್ 50%ಗೆ ಬಂದು ನಿಂತಿದೆ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ, ಎಕ್ಸಾಕ್ಟ್ 50%. 15 ಮಿನಿಟ್ ಕ್ಯಾಂಡಲ್ಲು ಮಾರ್ಕ್ ಮಾಡಿದೆ. ಎಕ್ಸಾಕ್ಟ್ 50%ಗೆ ಬಂದು ನಿಂತಿದೆ. ಬ್ರೇಕ್ಔಟ್ ಆಗಿಲ್ಲ. ಸೊ ಈ ಕ್ಯಾಂಡಲ್ಲು ಬ್ರೇಕ್ಔಟ್ ಆದರೆ ಕೆಳಗಡೆ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ಆಲ್ಮೋಸ್ಟ್ ಈಗ ಕನ್ಫರ್ಮೇಷನ್ ಸಿಕ್ಕಾಗಿದೆ. ಮಾರ್ಕೆಟ್ $9. ವಾವ್, ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗ್ತಿರೋ ರೀತಿ ನೋಡಿದ್ರೆ ಸೊ ಅದು ಒಂದು ಮಾರ್ಕ್ ಮಾಡಿದ್ದೀನಲ್ಲ, ಟ್ರೆಂಡ್ ಲೈನ್ ಇದೆಯಲ್ಲ ಅಲ್ಲಿ ಕೆಳಗಡೆ ಬ್ಲ್ಯಾಕ್ ಕಲರ್, ಇದು
ಇದ್ರ ಕೆಳಗಡೆ ಏನಾದರೂ ಬ್ರೇಕ್ಔಟ್ ಆದರೆ ಇನ್ನೂ ಸೆಲ್ಲರ್ಸು ಕನ್ಫರ್ಮೇಷನ್ ಸಿಗುತ್ತೆ, ಸೆಲ್ಲರ್ಸ್ಗೆ ಎಂಟ್ರಿ ಆಗ್ತಾರೆ. ಅದಾದಮೇಲೆ ಮಾರ್ಕೆಟು ಸರಿಯಾಗಿ ಫಾಲ್ ಆಗುತ್ತೆ. ಸೊ ಆಮೇಲೆ ಈ ಕ್ಯಾಂಡಲ್ ಕೆಳಗಡೆ ಲಿಕ್ವಿಡಿಟಿ ಇದೆ, ಈ ಕ್ಯಾಂಡಲ್ ಕೆಳಗಡೆ ಲಿಕ್ವಿಡಿಟಿ ಇದೆ ಇಲ್ಲಿ, ಅದನ್ನು ಗ್ರ್ಯಾಬ್ ಮಾಡ್ತು ಅಂದರೆ ಮತ್ತೆ ಇನ್ನೂ ಕೆಳಗಡೆ ಬರುತ್ತೆ. ಸೊ ನೋಡೋಣ ನಮ್ಮ ಅನಲೈಸೇಷನ್ ಹೆಂಗಿದೆ. ಸೊ ಮಾರ್ಕೆಟ್ ಹೆಂಗೆ ಮೂವ್ ಆಗಬೇಕು ಹಂಗಾಗುತ್ತೆ. ಎಲ್ಲ ಟೈಮಲ್ಲಿ ರೈಟ್ ಆಗೋಲ್ಲ ಮಾರ್ಕೆಟಲ್ಲಿ. ಬೆಳಗ್ಗೆಯಿಂದ 2 ಟ್ರೇಡ್ ಒಳ್ಳೆ ಪ್ರಾಫಿಟ್ಟು. ಸೊ ಇವಾಗ ಲೈವಲ್ಲಿ ಒಂದು ಟ್ರೇಡ್ ಆಲ್ರೆಡಿ SL ಹಿಟ್ಟಾಗಿದೆ $11. ಸೊ ಇದನ್ನು ನಾನು $500 ಇಟ್ಕೊಂಡು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ಒಂದು ಫಂಡೆಡ್ ಅಕೌಂಟ್ ಪರ್ಚೇಸ್ ಮಾಡೋನಿದ್ದೀನಿ ಇವಾಗ. ಸೊ ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಅಮೌಂಟ್ ಈಸ್ ಅಂದರೆ $500 ಇದೆ. ಸೊ ಅದನ್ನ ಆ್ಯಕ್ಚುಲಿ $5,000 ಅಂದರೆ 5 ಲಕ್ಷ ಫಂಡೆಡ್ ಅಕೌಂಟ್ ತೊಗೊಳ್ತಾ ಇದ್ದೀನಿ, 5 ಲಕ್ಷದ್ದು. ಸೊ ಅದರಲ್ಲಿ ನಾನು $400 ಅವ್ರಿಗೆ ಪ್ರಾಫಿಟ್ ಮಾಡಿಕೊಡ್ಬೇಕು. ಸೊ ಮ್ಯಾಕ್ಸಿಮಮ್ ನನಗೆ ಲಾಸ್ ಅಂತ ಇರೋದು $500 ಪರ್ ಡೇ, $250 ಮ್ಯಾಕ್ಸಿಮಮ್ ಲಾಸ್. ಓಕೆ, $13. ವಾವ್, ಸಿಲ್ವರ್ ಇದಾಗ್ತಾಯಿದೆ, ಬ್ರೇಕ್ಔಟ್ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾನು $500 ತೊಗೊಂಡು ರಿಸ್ಕ್ ರಿವಾರ್ಡ್ ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕೋಸ್ಕರ, ಅದನ್ನು ಹಿಂಗೆ ನೋಡ್ಕೊಳ್ಳೋಕ್ಕೋಸ್ಕರ, ಪ್ರಾಕ್ಟೀಸ್ ಸೆಷನ್ಗೋಸ್ಕರ ನಾನು ಇದು ಮಾಡ್ತಿರೋದು ಅಷ್ಟೇ. ಸೊ ಅದನ್ನು ನಾನು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ, ನನಗೆ ಪ್ರಾಕ್ಟೀಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಸಿಲ್ವರ್ ಟ್ರೇಡ್ ಆಲ್ರೆಡಿ ಪ್ರಾಫಿಟಲ್ಲಿ ರನ್ ಆಗ್ತಿದೆ. ನಮ್ಮ ಆ ಜೋನ್ನ ಬ್ರೇಕ್ ಮಾಡಿದೆ. ಸೊ $14-15 ತನಕ ಪ್ರಾಫಿಟ್ ಶೋ ಆಗ್ತಾಯಿದೆ. ಈ ಪ್ರೀವಿಯಸ್ ಕ್ಯಾಂಡಲ್ ಕೆಳಗಡೆ ಇರೋ ಲಿಕ್ವಿಡಿಟಿಯನ್ನು ಗ್ರ್ಯಾಬ್ ಮಾಡಿದೆ. ಸೊ ನೆಕ್ಸ್ಟ್ ಈ ಕ್ಯಾಂಡಲ್ ಕೆಳಗಡೆ ಇರೋ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋದಿದೆ. ಒಳ್ಳೆ ಪ್ರಾಫಿಟ್ ರನ್ ಆಗ್ತಾಯಿದೆ. $15 ಕಮಾನ್. SL ಕೂಡ ನಾನು ಟ್ರೇಲ್ ಮಾಡ್ಬೋದು, $17. ವಾವ್, ನಾನು 0.02 ಲಾಟ್ಸ್ ಅಷ್ಟೇ, $19, $0.02 ಅಷ್ಟೇ ನಾನು ಸೇಲ್ ಮಾಡಿರೋದು. ಇದೇನಾದರೂ 1 ಲಾಟ್ ಅಲ್ಲ, 0.02 ಲಾಟ್ಸ್ ಅಷ್ಟೇ ಸೇಲ್ ಮಾಡಿದ್ದು ನಾನು. 2021 ವಾವ್, ಕಮಾನ್. 1 ಲಾಟ್ 2 ಲಾಟ್ ಜಾಸ್ತಿ ಅಮೌಂಟ್ ಇರೋರು ಜಾಸ್ತಿ ಸೇಲ್ ಮಾಡ್ತಾರೆ. ಸೊ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಟ್ರೇಡಿಂಗ್ ಪ್ರೋಸೆಸ್ ಸೇಮ್ ಇದೆ. ನಿಮ್ಮ ಫಂಡ್ ಎಷ್ಟಿದೆ, ಆಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರಾಫಿಟ್ ಎಷ್ಟು ಲಾಸು. ನಾನು ರಿಸ್ಕ್ ಎಷ್ಟು ತೊಗೋತಾ ಇದ್ದೀನಿ, ಓಕೆನಾ, ಆಮೇಲೆ ನನ್ನ ಹತ್ರ ಫಂಡ್ ಎಷ್ಟಿದೆ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಆಲ್ಮೋಸ್ಟ್ 1:1 ತನಕ ಬಂದಿದೆ. ಸೊ ಈಗ ಇದರಿಂದ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಮಾರ್ಕ್ 24, 1:1, $24 SL ಇಟ್ಟಿದೆ, 1:1 ಬಂದಿದೆ ಆಲ್ಮೋಸ್ಟ್. ನೋಡಿ ಏನು ಫಾಲ್ ಆಗ್ತಿದೆ ಸೊ ನಾನು ಇದನ್ನು SLನ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತೀನಿ. ಲಾಸ್ ಆದರೆ $9 ಇವಾಗ. ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿದ್ದೀನಿ. ಸೊ ರನ್ ಆದರೆ ಮಾರ್ಕೆಟು $58 ಬುಕ್ ಮಾಡ್ತೀನಿ, ಓಕೆನಾ. ರಿವರ್ಸ್ ಏನಾದರೂ ಆದರೆ ಇಲ್ಲಿ ತನಕ $24 ಪ್ರಾಫಿಟ್ ಶೋ ಆಗಿದೆ. ಆ ಅನ್ರಿಯಲೈಸ್ ಪ್ರಾಫಿಟ್ ಹೋಗುತ್ತೆ, ಜೊತೆಗೆ ನನ್ನ $9 ಲಾಸ್ ಆಗುತ್ತೆ ರಿವರ್ಸ್ ಆದರೆ. ಅಕಸ್ಮಾತ್ ರನ್ ಆದರೆ $58 ಬುಕ್ ಮಾಡ್ಕೊಳ್ತೀನಿ. ನನ್ನ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬೀಳೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ಲೆಟ್ಸ್ ವೇಟ್. ನಾನಿದರಲ್ಲಿ ಪಾರ್ಷಿಯಲ್ ಬುಕ್ಕಿಂಗ್ ಮಾಡ್ಕೊಳ್ತಿದ್ದೀನಿ ಗಾಯ್ಸ್. ಪಾರ್ಷಿಯಲ್ ಬುಕ್ಕಿಂಗ್ ಮಾಡಿದ್ದೀನಿ, ಆಲ್ರೆಡಿ $11 ಬುಕ್ ಮಾಡಿದ್ದೀನಿ. ಸೊ ಈಗ ಟಾರ್ಗೆಟ್ ಇಟ್ಟಾದರೆ $29 ಪ್ರಾಫಿಟ್ ಆಗುತ್ತೆ. ಸೊ SL ಏನಾದರೂ ಹೋದರೆ $5. ಸೊ SL ನಾನು ಕಾಸ್ಟ್ ಟು ಕಾಸ್ಟ್ ಟ್ರೈಲ್ ಮಾಡ್ಬೋದಾಗಿತ್ತು, ಬಟ್ ಮಾಡಲ್ಲ. ಮಾರ್ಕೆಟ್ ರನ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ಸೊ ಪಾರ್ಷಿಯಲ್ ಬುಕ್ಕಿಂಗ್ ಮಾಡಿದ್ದೀನಿ. ಈಗ ಲಾಸ್ಟ್ ನಂದು SL ಇಟ್ಟೈತಲ್ಲ $11, ಅದು ಈಗ ಕವರ್ ಆಗಿದೆ. ಸೊ ಸ್ವಲ್ಪ ಪ್ರಾಫಿಟು ಬುಕ್ ಆಗಿದೆ, ಜೊತೆಗೆ ಈ ಟ್ರೇಡ್ ಇನ್ನೂ ರನ್ ಆಗ್ತಾ ಇದೆ, ನಮ್ಮ ಫೇವರಲ್ಲಿದೆ. ನೋಡೋಣ. ಈ ಟ್ರೇಡಲ್ಲಿ ನನಗೆ ಲಾಸ್ ಇಲ್ಲ, ಯಾಕಂದರೆ ಸ್ಟಾಪ್ ಲಾಸ್ನ ನಾನು 0 ಮಾಡಿದ್ದೀನಿ. ಸ್ಟಾಪ್ ಲಾಸ್ ವಿಲ್ ಬಿ 0. ಸ್ಟಾಪ್ ಲಾಸ್ ನಾನು 0 ಮಾಡಿದ್ದೀನಿ.
ಈ ಟ್ರೇಡಲ್ಲಿ ನನಗೆ ಲಾಸ್ ಇಲ್ಲ, ಆದರೆ ಪ್ರಾಫಿಟ್ ಇಲ್ಲ, ಅಂದರೆ ಪಾರ್ಷಿಯಲ್ ಬುಕ್ಕಿಂಗ್ ಮಾಡಿದ್ದೀನಲ್ಲ ಆ ಅಮೌಂಟ್. ಸೊ ನೋಡೋಣ. ಓಕೆ, ಇಷ್ಟು ದೊಡ್ಡ ಫಾಲ್ ಆದಮೇಲೂ ಮತ್ತೆ ಗ್ರೀನ್ ಕ್ಯಾಂಡಲ್ ಮಾಡ್ತಿದೆ ಅಂದರೆ ಓಕೆ. ಇನ್ನೂ 6 ಮಿನಿಟ್ ಬ್ಯಾಲೆನ್ಸ್ ಇದೆ ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಸೊ ಇದರಲ್ಲಿ ನನಗೆ ಲಾಸ್ ಏನಿಲ್ಲ ಗಾಯ್ಸ್. ಕಾಸ್ಟ್ ಟು ಕಾಸ್ಟ್ ಇಟ್ಟಿದ್ದೀನಿ, ಜೊತೆಗೆ ಪಾರ್ಷಿಯಲ್ ಬುಕ್ಕಿಂಗು ಮಾಡಿದ್ದೀನಿ. 0.1 ಲಾಟ್ ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಸೊ ಈ ಟ್ರೇಡ್ ನನ್ನ ಕಡೆ ನಡೆದ್ರೆ ಇನ್ನೂ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತೀನಿ, ಇನ್ನೂ $30 ಬುಕ್ ಮಾಡ್ತೀನಿ. ಸೊ ನೋಡೋಣ. 1 ಮಿನಿಟ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸ್ವಲ್ಪ ನೀರು ತರಬೇಕಾಗುತ್ತೆ. ಟ್ರೇಡ್ ಆಲ್ಮೋಸ್ಟ್ ನಮ್ಮ ಫೇವರಲ್ಲಿ ರನ್ ಆಗ್ತಿದೆ. ಈಗ $12 ಶೋ ಆಗ್ತಾ ಇದೆ, $12. ನಾನು ಆಲ್ರೆಡಿ ಪಾರ್ಷಿಯಲ್ ಬುಕ್ಕಿಂಗ್ ಮಾಡಿದ್ದೀನಿ ಮುಂಚೆ, 0.1 ಲಾಟು ನೋಡಿ, $16. ವಾವ್ ವಾವ್. ಈ ಟ್ರೇಡಲ್ಲಿ ನಂದೇನು ಲಾಸ್ ಇಲ್ಲ. ಸ್ಟಾಪ್ ಲಾಸ್ ಟ್ರಯಲ್ ಮಾಡಿದ್ದೀನಿ. ಪ್ರಾಫಿಟ್ $29. TP $29 ಇಟ್ಟಿದ್ದೀನಿ. $15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ 3 ಮಿನಿಟ್ಸ್ ಬಾಕಿ ಇದೆ. ಸೊ ನೋಡೋಣ. ಇದು ಲಾಸ್ಟ್ ಕ್ಯಾಂಡಲ್. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನು 3 ಮಿನಿಟ್ಸ್ ಬಾಕಿ ಇದೆ. ಇದು 5 ಮಿನಿಟ್ಸ್ ಕ್ಯಾಂಡಲ್.
ಕಂಟಿನ್ಯೂ ಆಗಿ ಈ 15 ಮಿನಿಟ್ ಕ್ಯಾಂಡಲಲ್ಲಿ ಕಂಟಿನ್ಯೂ ಆಗಿ ಫಾಲ್ ಆಗ್ತಾ ಇದೆ. ಸೊ ನಮ್ಮ ಟಾರ್ಗೆಟ್ $29 ಇದೆ. ಆಫ್ಟರ್ ಪಾರ್ಷಿಯಲ್ ಬುಕ್ಕಿಂಗ್ ಟಾರ್ಗೆಟ್ $29 ಇದೆ. ಲಾಜಿಕ್ ಸಿಂಪಲ್ ಇದೆ ಗಾಯ್ಸ್. ಇದು ಚಾನಲ್ ಇದೆ ಎಲ್ಲ ಇಲ್ಲಿ ನೋಡಿ. ಮತ್ತೊಂದು ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಜಿಕ್ನ. ಯಾವ ಬೇಸ್ ಮೇಲೆ ಟ್ರೇಡ್ ತೊಗೊಂಡೆ ಅಂದರೆ, ನಾನು ಫಸ್ಟು ಈ ಚಾನಲಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ಚಾನಲಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಸೊ ಇಲ್ಲಿಗೆ ಬಂದಾದಮೇಲೆ ಬ್ರೇಕ್ಔಟ್ ಕೊಡ್ತು. ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಿದೆ. ಅದಾದಮೇಲೆ ಮಾರ್ಕೆಟು ಬ್ರೇಕ್ಔಟ್ ಕೊಟ್ಟಿದೆ ಮತ್ತು ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಿದಾದಮೇಲೆ ಈ ಕ್ಯಾಂಡಲಲ್ಲಿ ನಾನು ಸೆಲ್ ಮಾಡಿದೆ. ಈ ಕ್ಯಾಂಡಲಲ್ಲಿ ನಾನು ಸೇಲ್ ಮಾಡಿದ ತಕ್ಷಣ ಈ ಮಾರ್ಕೆಟ್ ಮತ್ತು ರಿವರ್ಸ್ ಬಂದು ನಾನು ಸ್ಟಾಪ್ ಲಾಸ್ನ ತೊಗೊಂಡು ರೀಟೆಸ್ಟ್ ಮಾಡ್ತು. ಸೊ ರೀಟೆಸ್ಟ್ ಮಾಡಿದಾದಮೇಲೆ ಈ ಕ್ಯಾಂಡಲ್ ಬಂದಾಗ 15 ಮಿನಿಟ್ಸ್ ಕ್ಯಾಂಡಲ್ ನೋಡಿದೆ, ಇಂಡಿಸಿಷನ್ ಕ್ಯಾಂಡಲ್. 5 ಮಿನಿಟ್ಸ್ ಕ್ಯಾಂಡಲ್ ಇಂಡಿಸಿಷನ್ ಆಗಿತ್ತು. ಸೆಕೆಂಡ್ 5 ಮಿನಿಟ್ ಕ್ಯಾಂಡಲ್ ನೋಡಿದೆ, ಅದು ಕೂಡ ಇಂಡಿಸಿಷನ್ ಆಗಿ ಇತ್ತು. ಅಲ್ಲಿಂದ ನನಗೆ ಕನ್ಫರ್ಮೇಷನ್ ಸಿಕ್ತು. ಆಮೇಲೆ EMI ಕೆಳಗಡೆ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ಈ ಫಸ್ಟ್ 2 ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ಲು ನನಗೆ ಕನ್ಫರ್ಮೇಷನ್ ಸಿಕ್ತು. ಒಂದು ಸೈಡ್ ವೈಸ್ ಆಗುತ್ತೆ, ಇಲ್ಲಾಂದರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಇಷ್ಟೊಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಾದಮೇಲೆ ಇಂಡಿಸಿಷನ್ ಕ್ಯಾಂಡಲ್ ಆದಾಗ ನನಗೆ ಅಲ್ಲೇ 50% ಕನ್ಫರ್ಮೇಷನ್ ಸಿಕ್ಕಿತ್ತು. ಸೊ ಅದಾದಮೇಲೆ ಸೆಕೆಂಡ್ ಕ್ಯಾಂಡಲ್ಲು ಸೇಮ್ ಆದಾಗ ಸೊ ನಾನು ಅಲ್ಲಿ ಒಂದು ಸೆಲ್ ಕಡೆ ಟ್ರೇಡ್ ಮಾಡಿದೆ, ಸೆಲ್ ಸೈಡು. ಸೊ ಅದಾದಮೇಲೆ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಫಾಲ್ ಇಲ್ಲಿ ತನಕ ಫಾಲ್ ಆಗಿದೆ. ಸೊ ನನ್ನ ಟಾರ್ಗೆಟ್ ಇಲ್ಲಿದೆ. ಇದ್ರ ಕೆಳಗಡೆ ಇರೋ ಲಿಕ್ವಿಡಿಟಿ ಇದನ್ನು ಬಂದು ಗ್ರ್ಯಾಬ್ ಮಾಡುತ್ತೆ. ಇದಾದಮೇಲೂ ಕೂಡ ಕೆಳಗಡೆ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದರೆ ಕೆಳಗಡೆ ಲಿಕ್ವಿಡಿಟಿ ಇದೆ. ಸೊ ಮಿನಿಮಮ್ ಅಂತೂ ಇಲ್ಲಿಗೆ ಬಂದೇ ಬರುತ್ತೆ ಅಂತ ನನ್ನ ಒಪಿನಿಯನ್ ಇದೆ, ನನ್ನ ಪ್ರಾಬಬಿಲಿಟಿ, ನನ್ನ ಅನಲೈಸೇಷನ್. ಸೊ ವೇಟ್ ಮಾಡ್ತಾ ಇದ್ದೀನಿ ಟಾರ್ಗೆಟ್ಗೋಸ್ಕರ. ಈ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಇನ್ನೂ 52 ಸೆಕೆಂಡ್ಸ್ ಬಾಕಿ ಇದೆ. ಸೊ ಒಳ್ಳೆ ಕ್ಯಾಂಡಲ್ಲು ಇದು, ಒಳ್ಳೆ ರೀತಿ ಕ್ಯಾಂಡಲ್ ಕ್ಲೋಸ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ಗೆ ನಮ್ಮದು ಟಾರ್ಗೆಟ್ ಹಿಟ್ ಆಗಿಬಿಡುತ್ತೆ ನನ್ನ ಪ್ರಕಾರ. So let's wait. ಈ ಟ್ರೇಡಲ್ಲಿ ನಮ್ಮದು ಸ್ಟಾಪ್ ಲಾಸ್ ಟ್ರೇಲ್ ಮಾಡಾಗಿದೆ. ಈ ಟ್ರೇಡಲ್ಲಿ ನಮಗೆ ಲಾಸ್ ಆಗಲ್ಲ. ಸೊ ಆಲ್ರೆಡಿ ಪಾರ್ಷಿಯಲ್ ಬುಕ್ಕಿಂಗ್ ಆಗಿದೆ, ಸ್ಟಾಪ್ ಲಾಸ್ ಟ್ರೇಲ್ ಮಾಡಾಗಿದೆ. ಈಗ ಪೇಷನ್ಸಿಂದ ವೇಟ್ ಮಾಡ್ತಿರೋ ಕಾರಣ ನಮ್ಮ ಟಾರ್ಗೆಟ್ ಇದೆಯಲ್ಲ ಅದನ್ನು ಹಿಟ್ ಆಗೋಕ್ಕೋಸ್ಕರ. ಸೊ ಹಿಟ್ಟಾದರೆ ಟಾರ್ಗೆಟು ರಿವರ್ಸ್ ಏನಾದರೂ ಆದರೆ ಕಾಸ್ಟ್ CTC ಕಟ್ ಆಗುತ್ತೆ. ಸೊ ಆಲ್ರೆಡಿ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಮತ್ತು ರಿವರ್ಸಲ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ. ಸೊ ವೇಟ್ ಮಾಡೋಣ. ಈ 15 ಮಿನಿಟ್ ಕ್ಯಾಂಡಲ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ರಿವರ್ಸ್ ಈಗ ತಾನೇ ಕ್ಯಾಂಡಲ್ ಓಪನ್ ಆಗಿರೋದ್ರಿಂದ ಪುಲ್ ಬ್ಯಾಕ್ ಬರುತ್ತೆ, ಪುಲ್ ಬ್ಯಾಕ್ ಬರೋ ಚಾನ್ಸಸ್ ಇದೆ. ಬಟ್ ಈ ಪುಲ್ ಬ್ಯಾಕ್ ಎಲ್ಲಿ ತನಕ ಬರುತ್ತೆ ಅದು ಮ್ಯಾಟ್ರ್ ಆಗುತ್ತೆ, ನೋಡೋಣ. ಪ್ರೀವಿಯಸ್ ಫಾರ್ಮೇಷನ್ ಇಲ್ಲಿ ನೋಡಿ, ಪ್ರೀವಿಯಸ್ ಕ್ಯಾಂಡಲ್ ಫಾರ್ಮೇಷನ್ ಪ್ರಕಾರ 1 ರೆಡ್ಡು 2 ರೆಡ್ಡು, 3ನೇದು ಅಂದರೆ ಬ್ಯಾಕ್ ಟು ಬ್ಯಾಕ್ ಈ ಥರ ಚಾನಲ್ ಏನು ಕ್ರಿಯೇಟ್ ಮಾಡುತ್ತಾ ಅಂತ ನೋಡೋಣ ಇರಿ. ಸೊ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪುಲ್ ಬ್ಯಾಕ್ ಕ್ಯಾಂಡಲ್ ರಿಜೆಕ್ಷನ್ ತಗೊಳ್ತಾ ಇದೆ. ಈ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ 3 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ. ಸೊ
ಇಲ್ಲಿ ಕೆಳಗಡೆ ಕಂಟಿನ್ಯೂಸ್ ಆಗಿ ರಿಜೆಕ್ಷನ್ ಇಲ್ಲಿ ನೋಡಿ ಪ್ರೀವಿಯಸ್. ಸೊ ಅದಾದಮೇಲೆ ಒಳ್ಳೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿ ಸೊ ಇಲ್ಲಿಂದ ಫುಲ್ ಬ್ಯಾಕ್ ತೊಗೊಂಡಿದೆ ಮಾರ್ಕೆಟು. ಓಕೆ, $15 ಆಲ್ರೆಡಿ ಪ್ರಾಫಿಟ್ ಶೋ ಆಗ್ತಾ ಇದೆ. ಸೇಮ್ ಟ್ರೇಡೇ ಇಷ್ಟೇ ಕ್ಯಾಪ್ಚರ್ ಮಾಡ್ತಾರೆ, ಬಟ್ ಅವ್ರ ಹತ್ರ ಮನಿ ಜಾಸ್ತಿ ಇದ್ದರೆ ಜಾಸ್ತಿ ಅಮೌಂಟ್ನ ನಾವು ಬುಕ್ ಮಾಡ್ಕೋಬೋದು. ಟ್ರೇಡಿಂಗಲ್ಲಿ ಅಂದರೆ ಚಿಕ್ಕ ಸ್ಕ್ಯಾಲ್ಪ್ ಮಾಡ್ತಾರೆ, ಯೂಸ್ ಅಮೌಂಟ್ ಹಾಕ್ತಾರೆ. ನಾನು 0.0102 ಲಾಟ್ಸಲ್ಲಿ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ. ಇದನ್ನೇ ಅವರು ಜಾಸ್ತಿ ಅಮೌಂಟ್ ಇರೋರು ಅಥವಾ ಕ್ಯಾಪಿಟಲ್ ಇರೋರು 1 ಲಾಟ್ 2 ಲಾಟಲ್ಲಿ ಟ್ರೇಡ್ ಮಾಡಿದರೆ, ಈಗ ನೋಡಿ ಇದನ್ನೇ ನಾನು ನಿಮ್ಮ ಮುಂದೆನೇ ತೋರಿಸ್ತೀನಿ. ಸೊ ಇಲ್ಲಿಗೆ ಬಂದಿದೆ ಅಲ್ಲ, ಇಲ್ಲಿಂದ ಸೆಲ್ ಅಂದರೆ ಈಗ ನೋಡಿ 0.01 ಲಾಟಲ್ಲಿ ಇದು ನಡೀತಾ ಇದೆ. 0.02 ಲಾಟ್ ನಾನು ತೊಗೊಂಡಿದ್ದೀನಿ. ಇಲ್ಲಿ 1 ಲಾಟ್ ಅಕಸ್ಮಾತ್ 1 ಲಾಟ್ ನೋಡಿ, ನಾನು ಈ ಜಾಗದಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. 1 ಲಾಟ್ ನಾ ಏನಾದರೂ ಇಲ್ಲಿಂದ ಸೇಲ್ ಮಾಡಿದಿದ್ರೆ $1,500